ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಎಗ್ ಸುಕ್ಕ ಮಸಾಲ ಮಾಡೋದನ್ನು ಹೇಳ್ಕೊಡ್ತೀನಿ. ಚಿಕನ್ ಸುಕ್ಕ ಮಸಾಲ ಎಲ್ಲ ಕೇಳಿರ್ತೀರ, ಇದಾಗಿ ಎಗ್ ಸುಕ್ಕ ಮಸಾಲ ಮಾಡೋದು. ನೋಡಿ, ಮೊದಲಿಗೆ ನಾನೊಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೇ. ಈಗ ನೋಡಿ, ನಾನು ಮೊದಲಿಗೆ ಇಲ್ಲಿ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನು ತೋರಿಸ್ತಿದ್ದೀನಲ್ವಾ, ಇದಿಷ್ಟು ಮೇಯ್ನ್ ಇಂಗ್ರೀಡಿಯೆಂಟ್ಸು. ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಇದೆ, ಅದು ಕೊನೆಯಲ್ಲಿ ಹೇಳ್ತೀನಿ ಏನಂತ ಹೇಳಿ. ಹಾಗೆ ನೋಡಿ, ಇಲ್ಲಿ ನಾನು ಟೊಮೆಟೊ, ಈರುಳ್ಳಿ, ಹಾಗೆ ಜಿಂಜರ್ ಮತ್ತು ಗಾರ್ಲಿಕನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಈಗ ಇಲ್ಲೊಂದು 6 ಮೊಟ್ಟೆ ತೊಗೊಂಡಿದ್ದೀನಿ, ಬೇಯಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ನಾನು ಇಲ್ಲಿ ಚಿಕನ್ ಸುಕ್ಕ ಮಸಾಲ ಅಂತಾರಲ್ವ, ಅದನ್ನು ತೊಗೊಂಡಿದ್ದೀನಿ. ಚಿಕನ್ ಸುಕ್ಕ ಮಸಾಲ ತೊಗೊಂಡಿದ್ದೀನಿ. ಒಂದು 10 ರೂಪಾಯಿ ಪ್ಯಾಕೆಟ್ ಬರುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ. ನೋಡಿ, ಮೊದಲಿಗೆ ಮಾಡೋಣ. ಎಣ್ಣೆ ಕಾದಿದೆ, ಈಗ ಎಣ್ಣೆ ಕಾಯ್ತಾ ಇದೆ ಅಲ್ವಾ. ಈಗ ಇದಕ್ಕೆ ನಾವು ಮೊದಲು ಹೆಚ್ಚಿ ಇಟ್ಕೊಂಡಿದ್ದೀವಲ್ವ, ನಾವು ಈಗ ಮೊದಲೇ ಜಿಂಜರ್ ಗಾರ್ಲಿಕ್ಕನ್ನು ಹಾಕ್ತೀನಿ. ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿರುವಂಥ ಜಿಂಜರ್ ಗಾರ್ಲಿಕ್ ಹಾಕೋಣ. ಈಗ ಇದು ಆಲ್ರೆಡಿ ಎಣ್ಣೆ ಕಾದಿದ್ದರಿಂದ ಬೇಗ ರೋಸ್ಟ್ ಆಗಿದೆ ಅದು. ಹಾಗಾಗಿ ಈಗ ಇದಕ್ಕೆ ನಾವು ಹೆಚ್ಚಿ ಇಟ್ಕೊಂಡಿರುವಂಥ ಈರುಳ್ಳಿ ಇದೆ ಅಲ್ವಾ, ಅದನ್ನು ಹಾಕ್ಕೊಳ್ಳೋಣ. ಇದಕ್ಕೆ ನಾನು ಹಸಿಮೆಣಸು ಏನು ಉಪಯೋಗಿಸ್ತಾ ಇಲ್ಲ, ಈರುಳ್ಳಿ ಹಾಕ್ಕೊತೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ. ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಉದ್ದುದ್ದದಾಗಿ ಹೆಚ್ಚಿಲ್ಲ, ನಾನು ಚಿಕ್ಕದಾಗಿ ಹೆಚ್ಚಿದ್ದೀನಿ. ಇದನ್ನು ಒಂದ್ಸರಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೊಂದು ಸ್ವಲ್ಪ ಲೈಟ್ ಬ್ರೌನ್ ಆದರೆ ಸಾಕು ಈರುಳ್ಳಿ. ನೋಡಿ, ಈಗ ಲೈಟ್ ಬ್ರೌನ್ ಆಗಿದೆ. ಈಗ ನೋಡಿ, ಇದು ಲೈಟ್ ಬ್ರೌನ್ ಆಗಿದೆ. ಈಗ ನಾವು ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊ ಇದೆ ಅಲ್ವಾ, ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಟೊಮೆಟೊ ಎಲ್ಲ ಹಾಕ್ಕೊಂಡಿದ್ದೀನಲ್ವಾ, ಆಯಿಲಲ್ಲಿ ಫ್ರೈ ಮಾಡೋಣ. ನಾನಿಲ್ಲಿ ಟೊಮೆಟೊ ದೊಡ್ಡದಾಗಿ ಹೆಚ್ಚಿದ್ದೀನಿ. ನಾನು ಯಾವಾಗಲೂ ಹೇಳ್ತೀನಲ್ವ, ಟೊಮೆಟೊ ಸ್ವಲ್ಪ ದೊಡ್ಡ ಹೆಚ್ಕೊಂಡ್ರೆ ಬೇಗ ಸ್ಮ್ಯಾಶ್ ಆಗುತ್ತೆ ಅಂತ. ಈಗ ನೋಡಿ, ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ ಲೈಟಾಗಿ, ಒಂದು 1/4 ಸ್ಪೂನಷ್ಟು. ಯಾಕಂದರೆ ಟೊಮೆಟೊ ಬೇಗ ಬೇಯ್ತದೆ ಅದು ಆಯಿಲಲ್ಲಿ, ಅದಕ್ಕೋಸ್ಕರ. ನೋಡಿ, ಈಗ ಸ್ಮ್ಯಾಶ್ ಆಗಿದೆ. ಈಗ ನಾನು ಇದಕ್ಕೆ ಅಡುಗೆ ಅರಿಶಿನ ಇದೆ ಅಲ್ವಾ, ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಬರುತ್ತಲ್ಲ, ಅಷ್ಟು ಸಾಕು. ನೋಡಿ, ಈಗ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈಗ ಅಲ್ವಾ. ಈಗ ಇದಕ್ಕೆ ನಾನು ಖಾರದ ಪುಡಿ ಹಾಕ್ತೀನಿ, ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ. ನಿಮಗೆ ಎಷ್ಟು ಖಾರ ಬೇಕು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಹಸಿಮೆಣಸು ಆ್ಯಡ್ ಮಾಡಲ್ಲ ಅಲ್ವಾ, ಅದಕ್ಕೋಸ್ಕರ. ಈಗ ನೋಡಿ, ನಾನು ಇದು ಸುಕ್ಕ ಮಸಾಲ ಇದೆ ಅಲ್ವಾ, ಅದೊಂದು ಪ್ಯಾಕೆಟ್ ಇದೆ ಅಲ್ವಾ, ಅಷ್ಟನ್ನು ಹಾಕ್ತೀನಿ ಅದಕ್ಕೇ. ಈ ಸುಕ್ಕ ಮಸಾಲ ಅಷ್ಟು ಹಾಕಿ ಚೆನ್ನಾಗಿ ಇದು ಆಯಿಲಲ್ಲೇ ನಾವು ಇದು ಮಾಡ್ಕೋಬೇಕು. ಯಾಕಂದರೆ ಅದರಲ್ಲಿ ಅದೇನಾದ್ರು ಸ್ವಲ್ಪ ಥಂಡಿ ಬಂದಿದ್ರೆ ಮಸಾಲೆಗಳು ಆಯಿಲಲ್ಲಿ ಫ್ರೈ ಆದಾಗ ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದು ಗೊತ್ತಾಗುತ್ತೆ ನಿಮಗೆ. ಆಯಿಲಲ್ಲಿ ಫ್ರೈ ಆಗ್ತಾ ಅದ್ರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಅದಕ್ಕೋಸ್ಕರ. ನೋಡಿ, ನಾನೀಗ ಇದಕ್ಕೇ ಒಂದು 1/4 ಲೋಟದಷ್ಟು ನೀರು ಹಾಕ್ತೀನಿ. ನೀರು ಯಾಕೆ ಹಾಕಿದೆ ಅಂದರೆ, ಈಗ ನಾವು ನೆಕ್ಸ್ಟ್ ಮತ್ತೆ ಉಳಿದ ಇಂಗ್ರೀಡಿಯೆಂಟ್ಸ್ ಹಾಕಬೇಕಲ್ವ, ಅದಕ್ಕೋಸ್ಕರ. ಈ ಥರ ನೀವು ಯಾವತ್ತೂ ಮಾಡಿರೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಈಗ ಇದಕ್ಕೆ ಮುಖ್ಯವಾಗಿ ನೋಡಿ, ನಾನೇನು ಹಾಕ್ತಿದ್ದೀನಿ ಅಂದರೆ, ತೆಂಗಿನಕಾಯಿ ಇದೆ ಅಲ್ವಾ, ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯನ್ನು ತುರಿದಿಟ್ಕೊಂಡಿದ್ದೀನಿ ನಾನು. ಇದನ್ನೀಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಯಾಕಂದರೆ ಆಮೇಲೆ ಹಾಕಿದರೆ ಅದು ನಾವು ಮೊಟ್ಟೆ ಇರೋದ್ರಿಂದ ತಿರುಗಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಇದು ಆಯಿಲಲ್ಲಿ ಸ್ವಲ್ಪ ಫ್ರೈ ಆದರೆ ಹಾಳಾಗೋದಿಲ್ಲ, ಅದಕ್ಕೋಸ್ಕರ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈಗ ನೋಡಿ ನಾನು ಇನ್ನೂ 1/4 ಸ್ಪೂನ್ ನೀರಿಗೆ ಹಾಕ್ತೀನಿ. ಈಗ ನೀರು ಯಾಕೆ ಹಾಕಿದ್ದು ಅಂತ ಹೇಳಿದರೆ, ನಾವು ಈಗ ಮೊಟ್ಟೆ ಹಾಕಬೇಕಾಗತ್ತೆ ಅಲ್ವಾ. ಮೊಟ್ಟೆಗೆ ನಾವು ಹಾಕಿರೋಂಥ ಉಪ್ಪು ಖಾರ ಎಲ್ಲ ಹಿಡಿಬೇಕಾದ್ರೆ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ 1/4 ಲೋಟದಷ್ಟು ನಾನು ಇಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಬೇಯಿಸಿದ ಮೊಟ್ಟೆ ಇದ್ದಾವಲ್ವ, ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದೊಂದನ್ನೇ ಪೀಸ್ಗಳನ್ನು ಹಾಕ್ಕೊಂಡು ಆ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಲ್ಟನ್ನು ಮೊದಲಿಗೆ ನೋಡ್ಕೊಳ್ಳಿ. ನಾನು ಮೊದಲಿಗೆ ಸ್ವಲ್ಪ ಸಾಲ್ಟ್ ಹಾಕಿದ್ದೆ, ಯಾಕಂದರೆ ಮಸಾಲೆಗಳಲ್ಲೂ ಸಾಲ್ಟ್ ಆ್ಯಡ್ ಆಗಿರುತ್ತೆ, ಅದಕ್ಕೋಸ್ಕರ ಮತ್ತೆ ಸಾಲ್ಟ್ ಹಾಕಲಿಲ್ಲ ನಾನು. ನಿಮಗೆ ಅವಶ್ಯಕತೆ ಇದೆ ಅನಿಸಿದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ನೋಡಿ ಈಗ ಹಗುರವಾಗಿ ಇದು ಮಾಡಿ, ಈ ಥರ ಸೌಟ್ಗಳನ್ನು ಉಪಯೋಗಿಸ್ಬೇಡಿ. ನಾನು ಇದು ಅರ್ಜೆಂಟಿದೆ ಅಂತ ತಗೊಂಡಿದ್ದೀನಿ. ಆಯಿಲ್ ಅಂದರೆ ನಾವೀಗ ಬೋಂಡ ಎಲ್ಲ ಕರಿತೀವಲ್ಲ ಆ ಸೌಟು, ಇಲ್ಲ ಚಪ್ಪಟೆ ಥರ ಇರುತ್ತೆ ಅಲ್ವಾ, ಅದರಲ್ಲಿ ಚೆನ್ನಾಗಾಗುತ್ತೆ. ಈ ಥರ ಸೌಟ್ಗಳು ತಗೊಂಡ್ರೆ ಮೊಟ್ಟೆ ಇದೆ ಅಲ್ವಾ ಹಾಳಾಗಿಬಿಡುತ್ತೆ, ಪೀಸ್ ಇನ್ನೂ ಕೂಡ ಪೀಸ್ ಆಗಿಬಿಡುತ್ತೆ. ಅದಕ್ಕೆ ಈಗ ನೋಡಿ ನಾನು ಮೇಲ್ಗಡೆಗೆ ಕೊತ್ತಂಬರಿ ಸೊಪ್ಪಿದೆ ಅಲ್ವಾ ಹೆಚ್ಚಿಟ್ಕೊಂಡಿದ್ವಲ್ಲ, ಅದನ್ನ ಹಾಕ್ತಾಯಿದ್ದೀನಿ. ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಮೊಟ್ಟೆಗೆಲ್ಲ ಖಾರವಾದ ಮಸಾಲೆಗಳಿದೆಯಲ್ಲ ಅವೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಕ್ಕೋಸ್ಕರ ನೋಡಿ ನಾನು ಈಗ ಸಾವ್ಟಿದ್ದು ತಗೊಂಡು ಇದರಲ್ಲಿ ಚೆನ್ನಾಗಿ ಮಗ್ಚಲಿಕ್ಕೆ ಚೆನ್ನಾಗಾಗುತ್ತೆ. ಚೆನ್ನಾಗಿ ಮಗ್ಚಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ಈಗ ನಾವು ಈ ಕ್ಲೀನಾಗಿ ಎಲ್ಲ ಮಸಾಲೆಗಳನ್ನು ತೆಗೆಸಿದ್ದೀವಲ್ವ, ಇದು ಇನ್ನೂ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಹಾಗೆ ಕುದಿಲಿಕ್ಕೆ ಬಿಡೋಣ. ನೋಡಿ ಈಗ ಮಸಾಲೆಗಳೆಲ್ಲ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಆಗಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ನೋಡಿ ಅಲ್ವಾ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ ಕೂಡ ಇದು. ನಾವು ಆಯಿಲು ಸ್ವಲ್ಪನೇ ಹಾಕಿದ್ದು ನೋಡಿ, ಆ ತೆಂಗಿನಕಾಯಿಯಲ್ಲಿರೋ ಆಯಿಲಿನ ಅಂಶ ಎಲ್ಲ ಬಿಟ್ಟಿರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಎಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅಂತ ಬಟನ್ ಪ್ರೆಸ್ ಮಾಡಿ, ಯಾಕಂದರೆ ನಾವು ಯಾವುದೇ ನೋಟಿಫಿಕೇಷನ್ ಆಗಿದ ತಕ್ಷಣ ಬರುತ್ತೆ ನಿಮಗೆ ನೋಟಿಫಿಕೇಷನ್. ಅದಕ್ಕೋಸ್ಕರ ಇದು ಚಪಾತಿಗೆ ಚೆನ್ನಾಗಾಗುತ್ತೆ, ಪರೋಟಕ್ಕೂ ಚೆನ್ನಾಗುತ್ತೆ, ಅನ್ನಕ್ಕೂ ಸೂಪರ್ ಆಗುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಾಮೆಂಟ್ಸಲ್ಲಿ ಹಾಕಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ಗೆ ಯಾವುದೇ ರೀತಿಯ ಹಣ ಏನೂ ಖರ್ಚಾಗೋದಿಲ್ಲ, ಒಂದು ಬಟನ್ ಪ್ರೆಸ್ ಮಾಡೋದಷ್ಟೇ ಅಲ್ವಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ನಾನೀಗ ಮಾಡಿರೋದನ್ನು ನಿಮಗೆ ಪ್ಲೇಟಲ್ಲಿ ಹಾಕಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ, ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ. ನೋಡಿದ್ರೇ ಎಷ್ಟು ಚೆನ್ನಾಗಿದೆ, ಎಷ್ಟು ಟೇಸ್ಟಿ ಆ ಫ್ಲೇವರ್ ಇದೆ ಅಲ್ವಾ, ತುಂಬ ಚೆನ್ನಾಗಿದೆ. ಆ ಕೊಕೊನಟ್ಟಿಂದು ಮತ್ತು ಕೊಬ್ಬರಿ ಎಣ್ಣೆ ಮತ್ತು ಆ ಮಸಾಲೆಗಳು ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಪ್ಲೀಸ್ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ. ಹಾಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿದ್ರಲ್ಲವ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮ್ಗೆ ನೋಡಿ ಹತ್ರದಿಂದ ತೋರಿಸ್ತೀನಿ ನೋಡಿ ಅಲ್ವಾ. ಮಸಾಲೆಗಳೆಲ್ಲ ಮೊಟ್ಟೆಗೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದೆ, ತುಂಬ ನೀಟಾಗಿ ಬಂದಿದೆ ಕೂಡ. ಮತ್ತು ಮೊಟ್ಟೆಗಳು ನೋಡಿ ಎಲ್ಲೂ ಕೂಡ ಡ್ಯಾಮೇಜ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಒಮ್ಮೆ ಟ್ರೈ ಮಾಡಿ, ಹಾಗೆ ಸಪೋರ್ಟು ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.